ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಅಣ್ಣನ ಮಗನ ಬರ್ಡೇ ಇತ್ತು. ಸೊ ಅವ್ನ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ನಾವೆಲ್ಲ ನಮ್ಮ ಮನೆಗೆ ಬಂದಿದ್ವಿ. ನೋಡಿ, ಒಂದು ಕಡೆ ನಾವಿಲ್ಲೆಲ್ಲ ಮಾತಾಡಿಕೊಂಡು ಅಡುಗೆಗಳಿಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಇನ್ನೊಂದು ಕಡೆ ಇವರೆಲ್ಲ ಮಾತಾಡಿಕೊಂಡು ಡೆಕೋರೇಷನ್ ಮಾಡಲಿಕ್ಕೆ ಬಲೂನ್ಗಳನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇವಳಂತೂ ಇದನ್ನು ಊದ್ತಾ ಇದ್ದಾಳೆ. ಬಟ್ ಅವಳ ಕೈಲಿ ಊದಲಿಕ್ಕೆ ಆಗಲಿಲ್ಲ. ಫೈನಲಿ ಊದಿದ ಮೇಲೆ ನಾನು ಏನೋ ಸಾಧನೆ ಮಾಡಿಬಿಟ್ಟಿದ್ದೀನಿ ಅನ್ನೋ ಲೆವೆಲ್ ಪೋಸ್ ಬೇರೆ ಕೊಟ್ಲು. ಇವರು ಮಮತಾ ಅವರು, ಇವರೇ ಪಾಪ ಓಡಾಡ್ಕೊಂಡು ಡೆಕೋರೇಷನ್ಗೆಲ್ಲ ಮಾಡ್ತಾ ಇದ್ದಾರೆ. ಇವನೇ ಬರ್ಡೇ ಬಾಯ್ ದುವಿತ್. ಆ್ಯಕ್ಚುಲಿ ಅವ್ನಿಗೆ ಇವಾಗ 4 ಇಯರ್ಸು. ನೋಡಿ, ನನಗೆ 4 ಇಯರ್ಸ್ ಅಂತ ತೋರಿಸ್ತಾ ಇದ್ದಾನೆ. ಕೇಕೆಲ್ಲ ಇಟ್ಟು ಬರ್ಡೇಗೆ ಡೆಕೋರೇಷನ್ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿದ್ವಿ. ಬಂದ ಬರ್ಡೇ ಬಾಯ್ ಕ್ಯಾಂಡಲ್ ಆಫ್ ಮಾಡಿ ಕೇಕ್ ಕಟ್ ಮಾಡ್ದ. ಬರ್ಡೇ ಬಾಯ್ ಅಲ್ವಾ, ಒಂದಷ್ಟು ಫೋಟೋಸ್ ತೆಗಿಯೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಕೊಂಡು ಫೋಟೋಸ್ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಫೋಟೋಗೂ ಪೋಸ್ ಕೊಡಲಿಲ್ಲ. ದುವಿತ್ ಅಂತ ಹೇಳಿ ನಮಗೆ ಸಾಕಾಯಿತು. ಒಂದು ಫೋಟೋಗೂ ನೀಟಾಗಿ ಪೋಸ್ ಕೊಡಲೇ ಇಲ್ಲ. ಒಬ್ರಿಗಂತೂ ಕೇಕ್ ಸಹ ತಿನ್ನಿಸಿಲ್ಲ. ಇನ್ನೇನು ಮಾಡೋದು ಅಂತ ಅವ್ರ ಅಮ್ಮನೇ ಎಲ್ಲರಿಗೂ ಕೇಕ್ ಕಟ್ ಮಾಡಿ ಅವರೇ ತಿನ್ನಿಸ್ಬಿಟ್ರು. ಫುಲ್ಲು ನಾಟಿ ಬಾಯ್. ಇನ್ನೇನು ಮಾಡೋಕ್ಕಾಗುತ್ತೆ, ಅಟ್ಲೀಸ್ಟ್ ನಾವಾದರೂ ಫೋಟೋ ತೆಕ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಫೋಟೋ ಸೆಷನ್ನ ಸ್ಟಾರ್ಟ್ ಮಾಡಿದ್ವಿ. ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ತುಂಬ ಚೆನ್ನಾಗಿ ಬಂತು ಫೋಟೋಸ್ ಎಲ್ಲ. ಅಷ್ಟೊತ್ತಿಗೆ ಕರೆಕ್ಟಾಗಿ ಹೊಟ್ಟೆ ಹಶ್ವಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಳ್ಳೆ ಊಟ ಮಾಡಿ ತಿಂದು ಮುಗಿಸಿದ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ತುಂಬ ಖುಷಿಯಾಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್.